ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಗೌರಿ ಗಣೇಶ ಹಬ್ಬದ ಬ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಗೌರಿ ಹಬ್ಬ ಆಚರಿಸ್ತೀನಿ, ಜೊತೆಗೆ ಒಂದು ಸ್ವಲ್ಪ ಜಾಸ್ತಿ ನಮ್ಮನೆ ಅಕ್ಕಪಕ್ಕ ಇರೋ ಗಣೇಶಗಳನ್ನೆಲ್ಲ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ, ಒಂದು ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ವರ್ಷ ಒಂದೇ ದಿನದಲ್ಲಿ ಸುಮಾರು ಗಣೇಶನ ನೋಡಬೇಕು ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಗಣೇಶ ನೋಡ್ತೀನಿ, ಎಲ್ಲೆಲ್ಲಿ ನೋಡ್ತೀನಿ, ಯಾವುದ್ಯಾವುದು ಗಣೇಶ ನೋಡ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಗೌರಿ ಹಬ್ಬ ಶುಕ್ರವಾರ ಇರೋದ್ರಿಂದ ಮೊದಲು ಶುಕ್ರವಾರ ನಾವು ಮನೆ ಕ್ಲೀನ್ ಮಾಡಿಕೊಂಡು ಬಾಗಿಲನ್ನ ಪೂಜೆ ಮಾಡ್ತೀವಿ. ಗೌರಮ್ಮನ ಕರೆಯೋದು ಅಂತಾರೆ. ಸೊ ಬಾಗಿಲೆಲ್ಲ ತೊಳೆದ್ಬಿಟ್ಟು ನಾನು ಹೊಸ ತೋರಣ ತಂದಿದ್ನಲ್ವ, ಹೊಸ ತೋರಣನೂ ಹಾಕಿ ಫಸ್ಟು ನಾವು ಗೌರಮ್ಮನ ಕರೆಯೋದು ಅಂತೇಳ್ಬಿಟ್ಟು ಶುಕ್ರವಾರ ನಾವು ಬಾಗಿಲು ಪೂಜೆ ಮಾಡ್ಕೊತೀವಿ. ನನ್ನ ಪುಟಾಣಿಗೆ ಸ್ವಲ್ಪ ಜ್ವರ, ಹಾಗಾಗಿ ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ ಗೌರಿ ಗಣೇಶ ಹಬ್ಬ. ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದೋಳಷ್ಟೊತ್ತಿಗೂ ಎಲ್ಲ ಸುರಿಸ್ಬಿಟ್ಟಿರುತ್ತೆ. ಗುಬ್ಬಚ್ಚಿಗಳು ರಾತ್ರಿನೂ ತಿನ್ನಕ್ಕೆ ಬರುತ್ತೆ, ಡೇ ಟೈಮಲ್ಲೂ ಅಷ್ಟೇ ತಿನ್ಕೊಂಡು ನನಗೆ ಒಳಗಡೆನೂ ಬರುತ್ತೆ. ಅದಕ್ಕೆ ಈ ಸಲ ದೇವ್ರ ಮನೆಗೂ ಒಂದು ತಗೊಬಂದ್ಬಿಟ್ಟಿದ್ವಿ, ದೇವ್ರ ಮನೆಗೂ ಹಾಕೋಣ. ಗುಬ್ಬಚ್ಚಿಗಳು ನಾವು ಸಪ್ರೇಟಾಗಿ ಒಂದು ಬಟ್ಟಲಲ್ಲಿ ಅಕ್ಕಿಲಿಟ್ರೆ ಅದು ತಿನ್ನೋದೇ ಇಲ್ಲ. ಈ ಥರ ಇದ್ರೆ ಆರಾಮಾಗಿ ಬಂದು ತಿನ್ಕೊಳ್ಳುತ್ತೆ. ಇಲ್ಲಿ ಚೆನ್ನಾಯ್ತಲ್ಲ, ಅದಿಲ್ಲದೆ ಫುಲ್ ಬೋರ್ಡ್ ಕಾಣಿಸ್ತಾ ಇತ್ತು, ಕಳೆನೇ ಇರಲಿಲ್ಲ ಮೇನ್ ಡೋರಲ್ಲಿ. ಸೊ ಅದಕ್ಕೆ ರೋಡಲ್ಲಿ ಕಾರಲ್ಲಿ ಇಟ್ಕೊಂಡಿದ್ರು. ಕಡಿಮೆ ಸಿಕ್ತು, ಎಷ್ಟು 250, 500ಗೆ 2 ಸಿಕ್ತು. ಲಾಸ್ಟ್ ಟೈಮು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ 350 400 ಏನೋ. ಈ ಸತಿ ಕಡಿಮೆ ಸಿಕ್ತು. ಈ ಹಬ್ಬಗಳಲ್ಲಿ ಬೆಳಗ್ಗೆ ಎದ್ದು ರಂಗೋಲಿಗೆ ರಂಗೋಲಿ ಹಾಕ್ತೀವಿ ಅಂದರೆ ಆಗೋದೇ ಇಲ್ಲ. ಸೊ ಅದಕ್ಕೆ ನೈಟು ಆಲ್ಮೋಸ್ಟ್ 11-12ವರೆಗೂ ಅಡುಗೆ ಮನೆ ಕೆಲಸ ಜೊತೆಗೆ ರಂಗೋಲಿ ಹಾಕೋದು ಎಲ್ಲ ಮುಗಿಸ್ಕೊಂಡ್ವಿ ನಾನು ನನ್ನ ಮಗಳು. ಬರೀ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಬಾಗಿಲಿಗೆ ನೀರು ಹಾಕಿ ಫ್ರೆಶ್ಶಾಗಿ ಬಾಗಿಲಿಗೆ ರಂಗೋಲಿ ಹಾಕೋ ಥರ ಮಾತ್ರ ಕೆಲಸ ಇಟ್ಕೊಂಡಿರ್ತೀವಿ. ಪ್ರತಿ ಹಬ್ಬಗಳಲ್ಲೂ ಇದೇ ಥರ ಮಾಡ್ಕೊತೀವಿ. ಸೊ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲಾಗೆ ನಾನು ಸ್ನಾನ ಮಾಡಿಕೊಂಡು ಅಡುಗೆ ಮನೆಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಪ್ಪ ಮಗಳು ಎಲ್ಲ ದೇವ್ರ ಮನೆ ಕೆಲಸಗಳು ಆ ಥರ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಎಳ್ಳುಂಡೆ ಅಂದರೆ ಸ್ವಲ್ಪ ಬಿಳಿ ಎಳ್ಳು ನಮ್ಮನೇಲಿ ಇಷ್ಟಪಡ್ತಾರೆ, ಕಪ್ಪು ಎಳ್ಳು ಇಷ್ಟಪಡಲ್ಲ. ಸೊ ಅದಕ್ಕೆ ಬಿಳಿ ಎಳ್ಳು ತೊಗೊಂಬಂದು ಅದು ಸ್ವಲ್ಪ ಒಂದು 2 ಮಿನಿಟ್ಸು ಉರಿಬೇಕು ಸಣ್ಣ ಊರಿನಲ್ಲೇ. ಹುರ್ಕೊಂಬಿಟ್ಟು ನಾವು ಲೈಟಾಗೆ ಮಿಕ್ಸಿಗೆ ಹಾಕ್ಕೋಬೇಕು. ಬೆಲ್ಲದ ಪುಡಿನ ಅದ್ರೊಳಗಡೆ ಹಾಕ್ಕೊಂಡು ಒಂದು ಚೂರು ತೆಂಗಿನಕಾಯಿ ಹಾಕ್ಕೊಂಡು, ಜಾಸ್ತಿ ಹೊತ್ತು ಮಿಕ್ಸಿಗೆ ಹಾಕ್ಬಾರ್ದು, ಜಾಸ್ತಿ ನುಣ್ಣಗಾದರೆ ಚೆನ್ನಾಗಿರಲ್ಲ. ಸುಮ್ಮನೆ ತದ್ಲು ಮಾಡಿ ಹಾಕ್ಕೋಬೇಕು. ಎಳ್ಳಲ್ಲಿ ಸಿಕ್ಕಾಪಟ್ಟೆ ಕಬ್ಬಿಣದ ಅಂಶ ಇರುತ್ತೆ, ತಿನ್ನಬೇಕಾದಂಥ ಸ್ವೀಟ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಅಂದರೆ ಅಷ್ಟು ಒಳ್ಳೆಯದು ಎಳ್ಳುಂಡೆ. ಸೊ ನಾವು ಬೇರೆ ಟೈಮಲ್ಲಿ ಜಾಸ್ತಿ ಮಾಡಲ್ಲ, ಈ ಹಬ್ಬದಲ್ಲಿ ಕಂಪಲ್ಸರಿ ಮಾಡ್ತೀವಿ ಎಳ್ಳುಂಡೆ. ಒಂಚೂರೇ ಬೆಲ್ಲ, ಒಂಚೂರು ತೆಂಗಿನಕಾಯಿ ಹಾಕಿರೋದ್ರಿಂದ ಇದು ಹಂಗೆ ಮೆತ್ತಗಾಗ್ಬಿಡುತ್ತೆ, ಉಂಡೆ ಕಟ್ಕೊಳ್ಳೋಕೆ ಈಸಿಯಾಗಿ ಬಂದ್ಬಿಡುತ್ತೆ. ನೀರಂತೂ ಒಂಚೂರು ಟಚ್ ಮಾಡಬಾರ್ದು ಇದಕ್ಕೆ. ಹಂಗೆ ಕಟ್ಕೊಳ್ಳೋಕ್ಕೆ ನೋಡಿ ಈಸಿಯಾಗಿ ಬರ್ತಾಯಿದೆ. ಉಂಡೆ ಹಂಗೆ ಕಟ್ಕೊಂಡು ಸೊ ಪೂಜೆಗೆ ನಾನು ರೆಡಿ ಮಾಡಿಕೊಂಡೆ. ಸ್ವಲ್ಪನೇ ಪಾಯಸ ಮಾಡಿಕೊಂಡು, ಯಾವಾಗಲೂ ಒಬ್ಬಟ್ಟು ಮಾಡ್ತಿದ್ದೆ. ನನ್ನ ಪುಟಾಣಿಗೆ ಬೇರೆ ಜ್ವರ ಬಂದಿದ್ದರಿಂದ ರಾತ್ರಿ ಕೈ ಬಿಡೋದೇ ಇಲ್ಲ ಅವನು.
ಸೊ ಹಂಗಾಗಿ ಸ್ವಲ್ಪ ಪಾಯಸ ಮಾಡಿಕೊಂಡು ಎಳ್ಳುಂಡೆ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಿ ಸೂಪರಾಗಿ ಬಂತು ಎಳ್ಳುಂಡೆ. ಗಣೇಶ ಹಬ್ಬ ಅಂದರೆ ಗಣೇಶನಿಗೆ ಕಡಲೆಕಾಳದು ತುಂಬಾ ಇಷ್ಟ ಗಣೇಶನಿಗೆ. ಸೊ ಅದಕ್ಕೋಸ್ಕರ ನಾನು ಹಿಂದಿನ ದಿನವೇ ಕಡಲೆಕಾಳು ಸ್ವಲ್ಪ ನೆನೆಸಿಟ್ಟಿದ್ದೆ. ಕಡಲೆಕಾಳು ನೆನೆಸಿರೋದನ್ನೆಲ್ಲ ಸ್ವಲ್ಪ ಬೆಳಗ್ಗೆ ಎದ್ದು ತೊಳೆದುಕೊಂಡು ನೀಟಾಗಿ ಉಸ್ಲಿ ಮಾಡೋದು ಗೊತ್ತಲ್ಲ, ನಿಮಗೆ ಗೊತ್ತೇ ಇರುತ್ತೆ. ನಾರ್ಮಲಾಗಿ ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ ಅಷ್ಟೇ ಹಾಕ್ಕೊಂಡು ಒಂಚೂರು ಕೊತ್ತಂಬರಿ ಕರಿಬೇವು ಹಾಕ್ಕೊಂಡ್ರೆ ಕಡಲೆಕಾಳು ಉಸ್ಲಿ ಆಗೋಗುತ್ತೆ. ಸೂಪರಾಗಿ ಆಗಿತ್ತು ಕಡಲೆಕಾಳು ಉಸ್ಲಿನೂ ಸಹ. ಜೊತೆಗೆ ಕಡಲೆಕಾಳು ಉಸ್ಲಿ ಎಲ್ಲ ಮಾಡ್ಕೊಂಡ್ಮೇಲೆ ನಾನು ನಾಗಪ್ಪಗೆ ಪೂಜೆಗೆ ತೊಗೊಂಡು ಹೋಗೋದಕ್ಕೂ ಎಲ್ಲ ರೆಡಿ ಮಾಡಬೇಕಿತ್ತಲ್ಲ. ಹಣ್ಣು, ಕಾಯಿ, ಉದ್ಬತ್ತಿ, ಜೊತೆಗೆ ಅರಿಶಿನ, ಕುಂಕುಮ. ನಾವು ಏನೇನು ಮಾಡಿರ್ತೀವೋ ಮಡಿಯಿಂದ ಮಾಡಿರ್ತೀವಲ್ವ, ಸ್ನಾನ ಮಾಡ್ಕೊಂಡು ಎಲ್ಲ ಮಾಡಿರ್ತೀವಿ. ಸೊ ಏನೇನು ಅಡುಗೆಗಳು ಮಾಡಿರ್ತೀವೋ ಅದೆಲ್ಲ ಅಡುಗೆನೂ ತೊಗೊಂಡೋಗಿ ನಾಗಪ್ಪಗೆ ನಾವು ಇಡ್ತೀವಿ. ಜೊತೆಗೆ ಹಾಲು ತುಪ್ಪ, ಸ್ವಲ್ಪ ಸಪ್ರೇಟಾಗಿ ತುಪ್ಪ ಯೂಸ್ ಮಾಡದೇ ಇರೋ ತುಪ್ಪನ ತೊಗೊಂಡೋಗ್ಬೇಕು. ಹಾಲೂ ಅಷ್ಟೇ ನಮ್ಮ ಮನೆಗೆ ಯಾವಾಗಲೂ ಯೂಸ್ ಮಾಡೋದು ತೊಗೊಂಡೋಗ್ಬಾರ್ದು. ಸೊ ನಾನು ಒಂದು ಚಿಕ್ಕ ಸಪ್ರೇಟ್ ಪ್ಯಾಕೆಟ್ ತುಪ್ಪ, ಸಪ್ರೇಟ್ ಹಾಲೆಲ್ಲ ತರಿಸ್ಕೊಂಡು ನಾಗಪ್ಪಗೆ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗಳೂ ಪೂಜೆ ಇದೆಲ್ಲ ರಾತ್ರಿನೇ ತೊಳೆದಿಟ್ಟಿದ್ಲು. ಬೆಳಗ್ಗೆ ಎದ್ದು ಸ್ವಲ್ಪ ಎಲ್ಲ ರೆಡಿ ಮಾಡಿಕೊಂಡ್ಳು ಅವಳು. ಹಬ್ಬಗಳಲ್ಲಿ ಗಂಡು ಮಕ್ಕಳು ಲುಂಗಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ನನ್ನ ಪುಟಾಣಿ ಲುಂಗಿ ಅಂತಂದರೆ ಆಗಲ್ಲ ಅವನಿಗೆ. ಹೆಂಗೋ ಕನ್ವಿನ್ಸ್ ಮಾಡಿ ಒಪ್ಪಿಸ್ದೆ ಉಟ್ಕೊಳ್ಳೋಕ್ಕೆ. ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಬಿಚ್ಬಿಡುವಂತೆ ಉಟ್ಕೊಳ್ಳಪ್ಪ ಅಂತ. ಅವನಿಗೆ ಸ್ವಲ್ಪ ಜೀನ್ಸ್ ಪ್ಯಾಂಟ್ ಇಷ್ಟ. ಸೊ ಪರವಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ಇಟ್ಕೊಳ್ಳುವಂತ ಹೇಳಿ ಕನ್ವಿನ್ಸ್ ಮಾಡಿ ಅವರ ಅಪ್ಪ ಹಂಗೋ ಹಿಂಗೋ ಲುಂಗಿ ಉಡಿಸಿದ್ರು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಮುದ್ದಾಗೆ. ಅಪ್ಪ ಮಗ ಮ್ಯಾಚಿಂಗ್ ಶರ್ಟು ಪಂಚೆ ಹಾಕ್ಕೊಂಡು ರೆಡಿ ಆದರು ದೇವಸ್ಥಾನಕ್ಕೆ.
ನಾಗಪ್ಪನಿಗೆ ನಾವೇನೇನು ತೊಗೊಂಬಂದಿರ್ತೀವಿ ಅದು ಎಲ್ಲದೂ ಸಹ ಎಡೆಗಿಟ್ಟು ಅರಿಶಿನ ಕುಂಕುಮ ಅಕ್ಷತೆ ಹೂವು ಎಲ್ಲ ಹಾಕ್ಬಿಟ್ಟು ತೆಂಗಿನಕಾಯಿ ಹೊಡೆದು ಜೊತೆಗೆ ಹಾಲು ತುಪ್ಪನೂ ಸಹ ನಾವು ಎಲ್ಲರೂ ಹಾಕ್ಬಿಟ್ಟು ನಮಸ್ಕಾರ ಹಾಕಿ ಜೊತೆಗೆ ಗಣೇಶಗಳನ್ನ ನೋಡಬೇಕು ಹೋಗಬೇಕು ಅಂತ ಹೇಳಿದ್ನಲ್ಲ. ಗಣಪತಿಗಳಿಗೆ ಎಷ್ಟು ಸಾಧ್ಯನೋ ಅಷ್ಟು ಗಣಪತಿಗಳನ್ನ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ವಿಷ್ಣು ಬಿಡಮ್ಮ, ಕಾಯ್ತೈತೆ ಪಪ್ಪು ಅದು. ಹಾ ಜಂಪ್ ಮಾಡ್ಬಿಡ್ದು, ಬಾ ಪಪ್ಪು. ಸೊ ಮನೆಯಲ್ಲಿ ಪೂಜೆ ಆಯಿತು. ಆಮೇಲೆ ನಾಗಪ್ಪನ ಮಾಡಬೇಕು ಅಂತ ಹೇಳಿದ್ನಲ್ಲ, ನಾಗಪ್ಪನ ಹತ್ರನೂ ಎಲ್ಲ ಎಡೆ ಎಲ್ಲ ತೊಗೊಂಡು ಬಂದು ಚಿಗ್ನಿ ಟಮಟ ಸೌತೆಕಾಯಿ ಪಾಯಸ ಎಲ್ಲ ಮಾಡಿದೆಲ್ಲ ತೊಗೊಂಬಂದು ದೇವ್ರ ಮುಂದೆ ಇಟ್ಟು ತೆಂಗಿನಕಾಯಿ ಹೊಡೆದು ನಾವು ಪೂಜೆ ಮುಗಿಸಿದ್ವಿ. ಪೂಜೆ ಮುಗಿಸೋವರೆಗೂ ಮಂಗಣ್ಣ ನಮಗೆ ಡಿಸ್ಟರ್ಬ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಕೋಲ್ ಹಿಡ್ಕೊಂಡೇ ಇದ್ದರು. ಸೊ ಪೂಜೆ ಆದ ತಕ್ಷಣವೇ ಮಂಗಣ್ಣ ಬಂದು ತೊಗೊಂಡ್ಬಿಡ್ತು. ನಾವು ಅದಕ್ಕೆ ಮುಂಚೆ ನಾವು ಸ್ವಲ್ಪ ಪ್ರಸಾದ ಅಂತ ತಿನ್ನಬೇಕಲ್ಲ, ನಾವು ಪ್ರಸಾದ ತೊಗೊಂಡು ನಿಮ್ಗೆ ಹೇಳಿದ್ನಲ್ಲ ಸ್ವಲ್ಪ ಜಾಸ್ತಿ ಗಣೇಶಗಳನ್ನ ನಿಮಗೂ ತೋರಿಸ್ತೀನಿ ನಾನು ನೋಡಬೇಕು ಅಂತ. ಸೊ ಅಲ್ಲಿಗೆ ಹೊರಟ್ವಿ ಗಣೇಶಗಳನ್ನ ನೋಡೋದಕ್ಕೆ. ಸ್ವಲ್ಪ ಮಳೆ ಸೊನೆ ಸ್ಟಾರ್ಟ್ ಆಯಿತು, ಸಣ್ಣಗೆ ಅನಿತಿದ್ರಿಂದ ಏನು ಪರವಾಗಿಲ್ಲ ಅಂತೇಳಿ ಹಂಗೆ ಹೊರಟ್ವಿ. ಬನ್ನಿ ಇವಾಗ ಗಣೇಶಗಳು ನೋಡೋಣ. ಎಲ್ಲೆಲ್ಲಿ ಕೂರಿಸಿದ್ದಾರೆ ಅಂತ ನನಗೂ ಗೊತ್ತಿಲ್ಲ, ಹೀಗೆ ನೋಡ್ಕೊತ ಹೋಗೋಣ. ಎಲ್ಲಾದರೂ ಕೂರಿಸಿರ್ತಾರಲ್ಲ. ಇದು 8ನೇ ವರ್ಷದ ಉತ್ಸವ ಅಂತ ಹಾಕಿದ್ದಾರೆ. ಸೊ ವರಸಿದ್ಧಿ ವಿನಾಯಕರ ಸ್ನೇಹಿತರ ಬಳಗ ಅಂತ ಇದೆ ಬ್ಯಾಟರಾಯನಪುರದಲ್ಲಿ. ತುಂಬ ಚೆನ್ನಾಗಿದೆ ಗಣೇಶ. ಓಕೆ, ಇವಾಗ ಇಲ್ಲೇ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಗಣೇಶನ ಇಟ್ಟಿದ್ದಾರೆ, ಅದನ್ನು ನೋಡೋಣ. ವರಸಿದ್ಧಿ ವಿನಾಯಕ ಅಂತ, ವರಸಿದ್ಧಿ ವಿನಾಯಕ ಸ್ನೇಹಿತರ ಬಳಗ ಅಂತ ಇದು. ಚೆನ್ನಾಗಿದ್ದಾರೆ ಅಲ್ಲ ಗೌರಮ್ಮ, ನೋಡಿ ಎಲ್ಲ ಚಿಕ್ಕ ಚಿಕ್ಕ ಗಣೇಶಗಳನ್ನ ಎಲ್ಲ ತಂದು ಇಟ್ಟಿದ್ದಾರೆ. ಇದು ಸಹ ಬ್ಯಾಟರಾಯನಪುರದಲ್ಲೇ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅಲ್ಲ ಗಣೇಶ. ಈ ಗಣೇಶನ್ ಬಿಡೋದಕ್ಕೆ ಆಲ್ರೆಡಿ ರಥ ಎಲ್ಲ ರೆಡಿ ಆಗಿದೆ ನೋಡಿ, ಫುಲ್ ರೆಡಿ ಮಾಡ್ತಾ ಇದ್ದಾರೆ. ಇವತ್ತೇ ಬಿಡ್ತಾ ಇದ್ದಾರೆ ಇದನ್ನ. ಸೊ ಬ್ಯಾಟರಾಯನಪುರ ಗಣಪತಿನ ನೋಡ್ಕೊಂಡು ಬಂದಿದ್ದಾಯ್ತಲ್ಲ. ಇವಾಗ ಎಲ್ಲಿಗೆ ಬಂದೆ ಅಂತ ನೋಡ್ತಾ ಇದ್ದೀರಾ, ಕೆಂಪಾಪುರಕ್ಕೆ ಬಂದಿದ್ದೀನಿ. ಇವಾಗ ಕೆಂಪಾಪುರದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರಲ್ಲ. ಸೊ ಬನ್ನಿ, ಚೆನ್ನಾಗಿದೆ ಗಣೇಶ ನೋಡೋಣ. ಸೂಪರಾಗಿ ಮಾಡಿದರು ಗಣೇಶಗೆ. ನಾನು ಇಲ್ಲಿ ಸಹ ಒಂದು ನಮಸ್ಕಾರ ಹಾಕಿ ಮಂಗಳಾರತಿ ಕೊಟ್ಟರು. ಮಂಗಳಾರತಿ ತೊಗೊಂಡು ಸಂಜೆ ಇದೆ ಮೇಡಮ್ ಬನ್ನಿ ಅಂತ ಹೇಳಿದ್ರು. ಸರ್ ಇಲ್ಲ ಸರ್, ನಾನು ತುಂಬ ದೂರದಿಂದ ಬಂದಿದ್ದೀನಿ, ಸಂಜೆ ಬರೋಕ್ಕಾಗಲ್ಲ, ಇವಾಗಲೇ ಮಂಗಳಾರತಿ ಕೊಡಿ ಅಂತೇಳಿ ಆವಾಗಲೇ ಹೋಗಿದ್ದ ತಕ್ಷಣ ಮಂಗಳಾರತಿ ಕೊಟ್ಟರು. ಮಂಗಳಾರತಿ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಬನ್ನಿ ನೋಡೋಣ.
ಗಣೇಶ ಹಬ್ಬದಷ್ಟು ಗ್ರ್ಯಾಂಡು ಬೇರೆ ಹಬ್ಬ ಇಲ್ಲ ಅನಿಸುತ್ತಲ್ಲ. ನೋಡಿ ಎಷ್ಟು ಎದ್ದು ಬರುತ್ತೆ ಅನ್ನೋ ಥರ ಇದೆ ಗಣೇಶ. ತುಂಬ ಚೆನ್ನಾಗಿ ಕೂರಿಸಿದ್ದಾರೆ, ತುಂಬ ಚೆನ್ನಾಗಿ ರೆಡಿ ಮಾಡಿದರು ಕೆಂಪಾಪುರದಲ್ಲಿ. ಸೊ ಇವಾಗ ಕೆಂಪಾಪುರದಲ್ಲಿ ಗಣಪತಿಗೆ ದರ್ಶನ ಮುಗಿಸ್ಕೊಂಡು ಮುಂದೆ ನಾನು ಭುವನೇಶ್ವರಿ ನಗರಕ್ಕೆ ಹೋಗ್ತಾ ಇದ್ದೀನಿ. ಭುವನೇಶ್ವರಿ ನಗರದಲ್ಲೂ ಗಣೇಶನ ಕೂರಿಸಿದ್ದಾರೆ ಅಂತ ಹೇಳಿದ್ರು ಅಲ್ಲಿ ನನಗೆ ಅಂದಿವೆ ಯಾರೋ. ಸೊ ಬಂದೆ ಭುವನೇಶ್ವರಿ ನಗರಕ್ಕೆ. ತುಂಬ ಚೆನ್ನಾಗಿದೆ ಭುವನೇಶ್ವರಿ ನಗರ ದೇವಸ್ಥಾನದ ಹತ್ರ. ಭುವನೇಶ್ವರಿ ನಗರದ ಹತ್ರ ಅಲ್ಲಿ ಸರ್ಕಲಲ್ಲಿ ಒಂದು ಪಾರ್ಕ್ ಇದೆ, ಆ ಪಾರ್ಕ್ ಪಕ್ಕನೇ ಕೂರಿಸಿದ್ದಾರೆ ಗಣೇಶನ. ತುಂಬ ಚೆನ್ನಾಗಿದೆ ಗಣೇಶನ ನೋಡೋದಕ್ಕೆ. ಹಂಗೆ ಸೀತಾ ರಾಮ ಜೊತೆಗೆ ಆಂಜನೇಯ ಸಹ ನಮಗೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೂ ಸಹ ಸಂಜೆ ಫಂಕ್ಷನ್ ಇದೆ ಮೇಡಮ್ ಬನ್ನಿ ಅಂತ ಹೇಳಿದ್ರು. ಸೊ ಇಲ್ಲ ಮೇಡಮ್, ನಾನು ದೂರದಿಂದ ಬಂದಿದ್ದೀನಿ, ಮತ್ತೆ ಸಂಜೆ ಬರೋದಕ್ಕಾಗಲ್ಲ. ಸೊ ಇವಾಗಲೇ ಸ್ವಲ್ಪ ಮಂಗಳಾರತಿ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲೂ ಸಹ ಮಂಗಳಾರತಿ ಪ್ರಸಾದ ತೊಗೊಂಡು ಮುಂದೆ ಹೊರಟೆ. ನೋಡೋಣ ಮುಂದೆ ಎಲ್ಲಿಟ್ಟಿದ್ದಾರೆ ಅಂತ. ಪ್ರಸಾದ ಅಂದರೆ ಇದೆಯಲ್ವಾ, ಸಂಪ್ರದಾಯದ ಪ್ರಸಾದ. ಸೊ ಭುವನೇಶ್ವರ ನಗರದಲ್ಲಿ ಕೂರಿಸಿರೋ ಗಣಪತಿ ನೋಡಿದ್ದಾಯ್ತಲ್ವಾ. ಇವಾಗ ಭುವನೇಶ್ವರ ನಗರದಲ್ಲೇ ಇನ್ನೊಂದು ಗಣಪತಿ ಕೂರಿಸಿದ್ದಾರೆ ಅಂತ ಹೇಳಿದ್ರು ಇಲ್ಲಿ. ಸೊ ಅದನ್ನು ನೋಡೋಣ ಹೇಗಿದೆ ಅಂತ. ಕೊನೆಯ ಎರಡು ಟೀಮಲ್ಲಿ ಹೋಗಿ ಎಲ್ಲರೂ ಸಪೋರ್ಟ್ ಮಾಡಬೇಕು. ಅಲ್ಲಿ ಒಬ್ಬರೇ ಎಲ್ಲ ಮಾಡ್ತಿದ್ದಾರೆ, ಹುಡುಗರಲ್ಲಿ ಹೋಗಿ ನೋಡ್ತಿದ್ದಾರೆ, ಎಲ್ಲ ಸಪೋರ್ಟ್ ಮಾಡಬೇಕು. ಇದು ಸಹ ಕೆಂಪಾಪುರದಲ್ಲಿದೆ ಗಣೇಶ. ತುಂಬ ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪುಟ್ಟ ಯಾವಾಗ ಬಿಡೋದು, ಯಾವಾಗ ಬಿಡ್ತಾ ಇರೋದು? ನಾಳೆನಾ? ಇದನ್ನು ಸಹ ಕೇಳ್ತಾ ಇಲ್ಲ ಮೈಕ್ ಸೌಂಡ್. ಭುವನೇಶ್ವರ ನಗರದಲ್ಲಿ ಒಂದು ಏರಿಯಾದಲ್ಲಿ ಇಟ್ಟಿದ್ದಾರೆ ಗಣೇಶ. ತುಂಬ ಚೆನ್ನಾಗೇ ಇತ್ತು ಗಣಪತಿ. ಜೊತೆಗೆ ರಂಗೋಲಿಗಳು ಎಲ್ಲರೂ ಒಬ್ಬೊಬ್ರು ಒಂದೊಂದು ಥರ ರಂಗೋಲಿಗಳು ಕಲರ್ ಹಾಕೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ವಾವ್, ದಾರಿ ಫುಲ್ ರಂಗೋಲಿ ಹಾಕ್ತಿದ್ದಾರೆ ನೋಡಿ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ, ಕಣ್ಣ ಮಿಂಚು ನೋಟದಲ್ಲಿ ಕಂಡ ಪ್ರೇಮ ದೀಪ, ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ನನ್ನವಲಿ ಚೆನ್ನಿಗನೇ ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನ ರೂಪ. ಸೊ
ಚೆನ್ನಾಗಿದೆ ಅಲ್ಲ ಬಿಡೋದಕ್ಕೆ ರೆಡಿ ಮಾಡಿರೋದು. ಗಾಡಿ ಏನೋ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೆಕೋರೇಷನ್ ಎಲ್ಲ. ಇನ್ನೊಂದು 5-10 ಮಿನಿಟ್ಸ್ ಲೇಟ್ ಆಗಿದ್ರು ಗಣಪತಿನ ಎತ್ಕೊಂಬರ್ತಿದ್ರು. ಅಷ್ಟು ಬೇಗ ನಾನು ಹೋದೆ, ಕರೆಕ್ಟ್ ಟೈಮ್ಗೆ ಹೋದೆ ನಾನು. ಇಲ್ಲಾಂದರೆ ಈ ಗಣಪತಿ ದರ್ಶನ ಸಿಗ್ತಿರಲಿಲ್ಲ ನನಗೆ ಮಾರುತಿ ಬಡಾವಣೆದು. ಸೊ ಕರೆಕ್ಟ್ ಟೈಮ್ಗೆ ನಾನು ಹೋಗಿರೋದ್ರಿಂದ ಗಣಪತಿ ಇನ್ನೂ ಜಸ್ಟ್ ಲಾಸ್ಟ್ ಪೂಜೆ ಮಾಡ್ತಾಯಿದ್ರು ತೆಗೆಯೋದಕ್ಕೆ. ಇದನ್ನ ಅಲ್ಲಿ ಸೈಡ್ಗೆ ಇಕ್ಕು, ಫಸ್ಟು ಕೆಳಗೆ ಇಕ್ಕಲ್ಲಿ, ಇದಾಂದ್ರೆ ಸೈಡಲ್ಲಿ ಇಕ್ಕು. ಫೈನಲಿ ಸೇಫಾಗಿ ಕೂರ್ಸಿದ್ರು ಒಳಗಡೆ. ನನಗೆ ಟೆನ್ಷನ್ ಆಗ್ತಾಯಿತ್ತು ಅವ್ರು ಕೂರ್ಸೋದು ನೋಡಿ. ಸೊ ಫೈನಲಿ ಮಾರುತಿ ಬಡಾವಣೆ ಗಣಪತಿ ದರ್ಶನ ಆಯಿತು. ಅಲ್ಲೂ ಪ್ರಸಾದ ತೊಗೊಂಡು ಮಂಗಳಾರತಿ ತೊಗೊಂಡು ಸೊ ಅಲ್ಲಿಂದ ನಾನು ಹಾಗೆ ಅಮೃತಹಳ್ಳಿ ಕಡೆ ಬಂದೆ. ಅಮೃತಹಳ್ಳಿಲೂ ಸಹ ಇನ್ನೂ ಎತ್ತಿರಲಿಲ್ಲ, ಚೆನ್ನಾಗಿತ್ತು, ಇನ್ನೂ ಹಾಗೆ ಇಟ್ಟಿದ್ರು ಗಣೇಶನ. ಸೊ ಅಲ್ಲಿ 5 ಡೇಸಿಗೆ ಅಂತ ಏನೋ ಹೇಳ್ತಾಯಿದ್ರು ಬಿಡೋದನ್ನು. ಸೊ ನಾನಿವಾಗ ಬಂದಿರೋದು ಗಣೇಶ ನೋಡ್ತಾ ಇರೋದು ಅಮೃತಹಳ್ಳಿ ಗಣೇಶ. ಯಾವಾಗ ಬಿಡ್ತಾ ಇರೋದು ಸರ್? ಮಂಗಳವಾರ ಬಿಡ್ತಾ ಇದ್ದಾರೆ 5 ಡೇಸಿಗೆ. ಸೊ 5 ಡೇಸಿಗೆ ಬಿಡ್ತಾ ಇದ್ದಾರೆ ಈ ಕಡೆ 4 ಡೇಸ್. ಹಾಂ ಹಾಂ, ಮಂಗಳವಾರ ಸಖತ್ತಾಗಿ ಮಾಡಿದಾರಲ್ಲ. ಸೊ ಅಮೃತಹಳ್ಳಿ ಗಣೇಶ ನೋಡಿದ್ದಾಯ್ತಲ್ಲ. ನೆಕ್ಸ್ಟು ಬೇರೆ ಎಲ್ಲಿಗೆ ಹೋಗೋಣ ಬನ್ನಿ ನೋಡೋಣ. ಏಕದಂತ ಗೆಳೆಯರ ಬಳಗ 25ನೇ ವರ್ಷದ ಗಣೇಶೋತ್ಸವ ವಿನಾಯಕ ಬಡಾವಣೆ ಕುಟ್ಟೇನಹಳ್ಳಿಯಲ್ಲಿ ಇರೋದು. ಎಷ್ಟು ಚೆನ್ನಾಗಿದೆ ಅಲ್ಲ ಗಣೇಶ.
ಹೌದಾ? ಸೊ ಇಲ್ಲೇ ಇರುತ್ತಾ? 9 ಡೇಸಿಗೆ ಬಿಡ್ತಾ ಇದಾರಂತೆ. ಗೇಮ್ಸ್ ಎಲ್ಲ ಮುಗಿದ್ಮೇಲೆ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮಕ್ಕಳು. ಇವತ್ತು ಬಿಡ್ತಾ ಇದ್ದೀರಾ ಮೇಡಮ್? ಇವತ್ತು ಬಿಡ್ತಾ ಇದ್ದೀರಾ? ನೆಕ್ಸ್ಟ್ ಸಂಡೇ 9 ಡೇಸಿಗೆ. ಸೊ 9 ಡೇಸ್ಗೆ ಬಿಡ್ತಾ ಇದ್ದಾರೆ ಇವರು. ಚೆನ್ನಾಗಿದೆ ಗಣೇಶ. ಸೊ ಪುಟ್ಟೆನಹಳ್ಳಿಯಲ್ಲಿ ಇನ್ನೊಂದು ಗಣೇಶನ್ ನೋಡ್ತಾ ಇದೀವಲ್ಲ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಸಹ 9 ಡೇಸ್ಗೆ ಬಿಡ್ತಾ ಇದ್ದಾರೆ ಇವರು. ಸೊ ಫೈನಲಿ ಇವಾಗ ನಾಗೇನಹಳ್ಳಿ ಅಲ್ಲ, ಇದು ಆವಲಹಳ್ಳಿ, ಸಾರಿ ಆವಲಹಳ್ಳಿ ಗಣೇಶ ನೋಡೋಕೆ ಬಂದಿದ್ದೀನಿ. ಸ್ಪೆಷಲ್ ಆಗಿದೆ, ಚೆನ್ನಾಗಿದೆ. ಎಷ್ಟು ದೊಡ್ಡ ಗಣೇಶ ಅಲ್ಲ, ಆನೆ ಮೇಲೆ ಕೂರಿಸಿದ್ದಾರೆ ಕರೆಕ್ಟ್. ಸೊ ನೆಕ್ಸ್ಟ್ ಯಾವ ಗಣೇಶಗೆ ಹೋಗೋಣ? ಇದು ಆವಲಹಳ್ಳಿ ಅಲ್ವಾ? ಆವಲಹಳ್ಳಿ ಗಣೇಶ ಆಯ್ತಲ್ಲ. ಸೊ ಇನ್ನೊಂದು ಗಣೇಶ ತೋರಿಸ್ತೀನಿ, ಬನ್ನಿ ಹೋಗೋಣ ಅಲ್ಲಿಗೆ. ಸೊ ನೆಕ್ಸ್ಟ್ ನಾನು ನಾಗೇನಹಳ್ಳಿಗೆ ಬಂದಿದ್ದೀನಿ. ನಾಗೇನಹಳ್ಳಿ ಗಣಪತಿ ಕೂರಿಸಿರೋದನ್ನ ನೋಡೋದಕ್ಕೆ ಬಂದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಣಪತಿನ ಕೂರಿಸಿರೋದೆಲ್ಲ. ಡೆಕೋರೇಷನ್ ಆಗಿರ್ಬೋದು ಸಖತ್ತಾಗಿ ಮಾಡಿದರು. ಅಲ್ಲೂ ಸಹ ಮಂಗಳಾರತಿ ತೊಗೊಂಡು ದರ್ಶನ ಮಾಡಿಕೊಂಡು, ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಇನ್ಯಾವುದು ಗಣಪತಿ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಬನ್ನಿ ನೋಡೋಣ. ಸೊ ಫೈನಲಿ ಸಿಂಗ್ರಾಕ್ನಹಳ್ಳಿ ಗಣೇಶನ್ ನೋಡೋಕ್ಕೆ ಬಂದಾಯಿತು. ಸೊ ಇದನ್ನು 9 ಡೇಸಿಗೆ ಬಿಡ್ತಾ ಇದ್ದಾರೆ, 9 ದಿನಕ್ಕೆ ಬಿಡ್ತಾ ಇದ್ದಾರೆ. ಚೆನ್ನಾಗಿ ಮಾಡಿದಾರಲ್ಲ, ಸೂಪರ್ ಆಗಿದೆ ಗಣೇಶ. ಸಿಂಗ್ರಾಕ್ನಹಳ್ಳಿಲಿ ಇನ್ನೊಂದು ಗಣೇಶನ್ನ ನೋಡ್ತಾ ಇದ್ದೀನಿ ನಾನು. ಒಳಗಡೆ ಇನ್ನೊಂದು ಇಟ್ಟಿದ್ದಾರೆ, ಚೆನ್ನಾಗಿದೆ ಅಲ್ಲ, ನೈಸ್.
ಹಾಯ್ ಫ್ರೆಂಡ್ಸ್, ಇನ್ನೊಂದು ಗಣೇಶ ನೋಡೋಕೆ ಬಂದಲ್ಲ. ಸಿಂಗ್ನಾಕ್ನಲ್ಲಿ ಮತ್ತೊಂದು ಗಣೇಶ ಚೆನ್ನಾಗಿದೆ ಅಲ್ಲ. ನಾನಂತೂ ಕೈ ಮುಗಿದೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಗಣೇಶನ ನೋಡಬೇಕು ಈ ವರ್ಷ ಅಂದ್ಕೊತೀನಿ. ಸೊ ನೋಡ್ತಾ ಇದ್ದೀನಿ, ನೋಡೋಣ ಇನ್ನೊಂದು ಗಣೇಶ ಯಾವ್ದು ನೋಡ್ತೀನಿ ಅಂತ ಹೋಗೋಣ. ಸಿಂಗ್ನಾಕ್ನಲ್ಲಿ ಗಣಪತಿ ದರ್ಶನ ಮಾಡಿಕೊಂಡು ಹಂಗೆ ದಿಬ್ಬೂರಿಗೆ ಬಂದ್ವಿ. ದಿಬ್ಬೂರಿಗೆ ಹಂಗೆ ನನ್ನ ಪುಟಾಣಿನೂ ಮನೆಗೆ ಹೋಗಿ ಕರ್ಕೊಂಡು ಬಂದೆ. ಅವನು ಸ್ವಲ್ಪ ರಗಳೆ ಮಾಡ್ತಾಯಿದ್ದ. ಸೊ ಹಂಗಾಗಿ ಮನೆಗೆ ಹೋಗಿ ನನ್ನ ಪುಟಾಣಿನೂ ಕರ್ಕೊಂಡು ದಿಬ್ಬೂರು ಗಣಪತಿ ದರ್ಶನ ಮಾಡೋದಕ್ಕೆ ಬಂದೆ. ಸೊ ಅಲ್ಲಿನೂ ಬಿಡೋದು ಲೇಟು ಅಂತಂದರು. ಒಳ್ಳೇದಾಯಿತು ಅಂದ್ಕೊಂಡು ಕೆಲವು ಕಡೆ ಹೋದಾಗ ತೆಗ್ದುಬಿಟ್ಟಿದ್ರು, ಆಲ್ರೆಡಿ ಬಿಡೋಕ್ಕೆ ತಗೊಂಡೋಗಿ ಹೋಗ್ಬಿಟ್ಟಿದ್ರು ಗಣಪತಿನ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ದಿಬ್ಬೂರಲ್ಲೂ ಅಲ್ವಾ. ಸಖತ್ತಾಗಿದೆ ಗಣೇಶ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ನನ್ನ ಪುಟಾಣಿ ದರ್ಶನ ಮಾಡಿಕೊಂಡು ದಿಬ್ಬೂರಲ್ಲೂ ಸಹ ಗಣಪತಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹಂಗೆ ಮಂಗಳಾರತಿ ತೊಗೊಂಡು ಅಲ್ಲಿಂದ ಇನ್ನೊಂದು ದಿಬ್ಬೂರಲ್ಲೇ ಇನ್ನೊಂದು ಗಣಪತಿ ಇಟ್ಟಿದ್ದಾರೆ ಅಂತ ಹೇಳಿದ್ರು ಅಲ್ಲೇ. ಸೊ ಅದನ್ನೊಂದು ದರ್ಶನ ಮಾಡ್ಕೊಂಬಿಡೋಣ ಅಂದ್ಕೊಂಡು ಬೇಗ ಮನೆಗೆ ಹೋಗ್ಬಿಡೋಣ. ಪುಟಾಣಿಗೆ ಯಾಕೋ ಔಷಧಿ ಹಾಕಿದಾಗ ಬಿಡುತ್ತೆ ಜ್ವರ ಮತ್ತೆ ಹಂಗೆ ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಸಾಕು ಇನ್ನೊಂದೆರಡು ನೋಡ್ಕೊಂಬಿಟ್ಟು ಮನೆಗೆ ಹೋಗೋಣ ಅಂದ್ಕೊಂಡು ಇನ್ನೊಂದು ಇಟ್ಟಿದ್ರು ದಿಬ್ಬೂರು ಕಡೆ ಹೊರಟ್ವಿ, ಇನ್ನೊಂದು ಗಣಪತಿ ನೋಡೋಣ ಅಂತ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನನ್ನ ಗಣಪತಿ ಬ್ಲಾಗು ಜೊತೆಗೆ ನನ್ನ ಗೌರಿ ಹಬ್ಬದ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಒಂದು ಲೈಕ್ ಮಾಡೋದು ಮರಿಬೇಡಿ. ಜೊತೆಗೆ ನಾನು ನೆಕ್ಸ್ಟ್ ಇಯರ್ಗೂ ಸಹ ಇನ್ನೂ ಜಾಸ್ತಿ ಗಣೇಶನ ನೋಡಬೇಕು, ಜೊತೆಗೆ ನಿಮಗೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಈ ಗಣಪತಿದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗುತ್ತಾ ಅಂತ. ಸೊ ದಿಬ್ಬೂರಲ್ಲಿ ಇನ್ನೊಂದು ಕಡೆ ಗಣಪತಿ ಕೂರಿಸಿದ್ದಾರೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗೋಣ. ಸೊ ಅಲ್ಲಿಯೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ದಿಬ್ಬೂರು ಅಂದರೆ ಮೇಯ್ನ್ ರೋಡ್ ಸೈಡೇ ಇದೆ, ಅಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿದ್ರು. ಸೊ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಸೊ ಫೈನಲಿ ನಂದು ಗಣಪತಿ ವ್ಲಾಗು ಎಂಡ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ನಾವು ಇರೋ ಊರು ಲಿಂಗನಹಳ್ಳಿಗೆ ಹೋಗ್ತಾ ಇದ್ದೀನಿ. ಸೊ 9ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಿದ್ದಾರೆ ಗಣೇಶಂದು. 9 ದಿನಕ್ಕೆ ಬಿಡ್ತಾ ಇದ್ದಾರೆ ಗಣೇಶನ. ಚೆನ್ನಾಗಿ ಮಾಡಿದಾರಲ್ಲ. ಓಕೆ ಫ್ರೆಂಡ್ಸ್, ಫೈನಲಿ ನಂದು ಕೊನೆ ಗಣಪತಿ ದರ್ಶನ ಅಂತ ಹೇಳ್ಬೋದು. ನಾವಿರೋ ಲಿಂಗನಹಳ್ಳಿಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೂ ಸಹ ದೇವಸ್ಥಾನದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ, ಅದ್ರ ಆಚೆಗಡೆ ಹೊರಗಡೆ ಇಟ್ಟಿದ್ದಾರೆ, ಕೂರಿಸಿದ್ದಾರೆ ಗಣಪತಿನ. ತುಂಬ ಚೆನ್ನಾಗಿ ಮಾಡಿದರು. ನಾನು ನನ್ನ ಪುಟಾಣಿ ಇಲ್ಲೂ ಸಹ ದರ್ಶನ ಮಾಡಿಕೊಂಡು ಕೈ ಮುಗಿದು ಓಕೆ ಫ್ರೆಂಡ್ಸ್, ನಂದು ಫೈನಲಿ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ನನ್ನ ಗೌರಿ ಗಣೇಶನ ಹಬ್ಬ ನೋಡಿ ಈ ವರ್ಷ ಈ ಥರ ಆಯಿತು. ನಿಮ್ಮ ಹತ್ರ ನಾನು ಇದೆಲ್ಲ ಶೇರ್ ಮಾಡಿಕೊಂಡೆ. ಸೊ ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್, ನಾನು ಸ್ವಲ್ಪ ಜಾಸ್ತಿ ಜನಕ್ಕೆ ರೀಚ್ ಆಗೋದಕ್ಕೆ ಒಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಜೊತೆಗೆ ಹಾಗೆ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.